ಒಂದೇ ದಿನದಲ್ಲಿ ಕಿಡ್ನಿ ಸ್ಟೋನ್ ಆಚೆ ಕಡೆ ಬಂದಿರೋರು ತುಂಬಾ ಜನ ಇದ್ದಾರೆ. ಕಿಡ್ನಿ ಸ್ಟೋನ್ ಅವರ ಯೂರಿನರಿ ಬ್ಲಾಡರ್ ಮುಖಾಂತರನೇ ಆಚೆ ಕಡೆ ತಗೊಂಬಂದು ತೋರಿಸಿರೋರು ತುಂಬಾ ಜನ ಇದ್ದಾರೆ. 10,000 to 15,000 ಜನರಿಗೆ ರಿಸಲ್ಟ್ ಬಂದಿದೆ. ಯಾವುದೇ ದುಡ್ಡು ಜಾಸ್ತಿ ಖರ್ಚಾಗುವಂತ ಪ್ರೊಸೆಸ್ ಅಲ್ಲ. ಓಕೆ, ಗ್ಯಾರಂಟಿ ಕೊಡ್ತೀವಿ ನಾವು ನಿಮಗೆ. ಬಳಕೆ ಮಾಡಿ ರಿಸಲ್ಟ್ ಬಂದ ಮೇಲೆ ನಮ್ಮನ್ನ ನಂಬಿ. ಯಾರಿಗಾದ್ರೂ ಸಮಸ್ಯೆ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಅಭಿಷೇಕ್ ಕೆಟಿ. ಇವತ್ತು ಕಿಡ್ನಿ ಸ್ಟೋನ್ ಅನ್ನುವಂಥದ್ದು ಒಂದು ವ್ಯಾಪಕ ಸಮಸ್ಯೆ ಆಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ, ವಯಸ್ಸಾಗಿರೋರ್ಗೂ ಎಲ್ಲರಿಗೂ ಕಿಡ್ನಿ ಸ್ಟೋನ್ ಅಂತ ಹೇಳ್ತಾ ಇರ್ತಾರೆ. ಒಂದು ವರದಿಯ ಪ್ರಕಾರ 10ರಲ್ಲಿ ಒಬ್ಬರಿಗೆ ಕಿಡ್ನಿ ಸ್ಟೋನ್ ಇರುತ್ತೆ. ಅಂದ್ರೆ ಇಡೀ ಜಗತ್ತಲ್ಲಿ ಸುಮಾರು 100 ಕೋಟಿ ಜನರಿಗೆ ಕಿಡ್ನಿ ಸ್ಟೋನ್ ಇದೆ. ನಮ್ಮ ದೇಶದಲ್ಲಿ 10ರಿಂದ 12 ಕೋಟಿ ಜನರಿಗೆ ಕಿಡ್ನಿ ಸ್ಟೋನ್ ಇದೆ. ಈ ಕಿಡ್ನಿ ಸ್ಟೋನ್ ಎಷ್ಟು ಡೇಂಜರಸ್ ಅಂದ್ರೆ, ಈ ಕಿಡ್ನಿ ಸ್ಟೋನ್ ಇಂದ ನಿಮ್ಮ ಪೂರ್ತ ಕಿಡ್ನಿಯೇ ಫೇಲ್ಯೂರ್ ಆಗುವಂತ ಅಷ್ಟು ರಿಸ್ಕ್ ಕೂಡ ಇರುತ್ತೆ. ಇಂಥ ಕಿಡ್ನಿ ಸ್ಟೋನ್ ಆಗಿದೆ ಅಂತ ನಾವೇನಾದ್ರೂ ಹಾಸ್ಪಿಟಲ್ಗೆ ಹೋದ್ರೆ ಅವರು ಆ ಟೆಸ್ಟ್ ಮಾಡಿಸ್ರಿ, ಈ ಟೆಸ್ಟ್ ಮಾಡಿಸ್ರಿ, ಅದಾದ್ಮೇಲೆ ನಿಮ್ಗೆ ಆಪರೇಷನ್ ಮಾಡಿಸ್ಬೇಕು, ಬ್ಲಾಸ್ಟ್ ಮಾಡಿಸ್ಬೇಕು ಅಂತ ಲಕ್ಷ ದುಡ್ಡು ಖರ್ಚು ಮಾಡಿ ಅಂತ ಹೇಳ್ತಾರೆ. ಅಷ್ಟೆಲ್ಲ ಮಾಡಿಸಿದ್ರು ಸಹಿತ ಇದು ತುಂಬಾ ಪೇನ್ಫುಲ್ ಪ್ರೊಸೆಸ್ ಆಗಿದೆ. ನೀವೇ ಯೋಚನೆ ಮಾಡಿ, ಒಂದು ಸಲ ನಿಮ್ಗೆ ಏನಾದರೂ ಆಪರೇಷನ್ ಆದ್ರೆ ನೀವು ರಿಕವರ್ ಆಗಕ್ಕೆ ನಿಮ್ಗೆ ತಿಂಗಳುಗಳು ಆಗುತ್ತೆ. ಆದ್ರೆ ಇದು ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಆಪರೇಷನ್ ಇಲ್ಲದೆ, ಯಾವುದೇ ಬ್ಲಾಸ್ಟ್ಗಳಿಲ್ಲದೆ, ಅಂದ್ರೆ ತುಂಬಾ ಅತಿ ಹೆಚ್ಚು ದುಡ್ಡನ್ನು ಖರ್ಚು ಮಾಡದೆ, ತುಂಬಾ ಅತ್ಯಂತ ಸರಳವಾಗಿ, ಸುಲಭವಾಗಿ, ತುಂಬಾ ಎಫೆಕ್ಟಿವ್ ಆಗಿರುವಂತಹ ಚಿಕಿತ್ಸೆ ಆಯುರ್ವೇದದಲ್ಲಿ ಇದೆ ಅಂದ್ರೆ ನೀವು ನಂಬಲೇಬೇಕು. ಈ ಮೆಡಿಸಿನ್ ಇಂದ ಕಿಡ್ನಿ ಸ್ಟೋನ್ ಆಗಿರೋರು ಹುಷಾರಾಗಿದ್ದೀನಿ ಅಂತ ನಮ್ಮೂರಲ್ಲಿ 4-5 ಜನ ಹೇಳಿದ್ರು. ಇದರ ಸತ್ಯ ಅಸತ್ಯತೆಯನ್ನ ತಿಳ್ಕೊಳ್ಳಿಕ್ಕೋಸ್ಕರ ನಾನೇ ರಾಣಿಬೆನ್ನೂರಿಗೆ ಮಣಿಕಂಠ ಸರ್ ಹತ್ರ ಬಂದಿದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಥ್ಯಾಂಕ್ ಯು. ಮೊದಲನೇದಾಗಿ ಈ ಒಂದು ಟ್ರೀಟ್ಮೆಂಟ್ ಏನಿದೆ ಸರ್, ತುಂಬ ಎಫೆಕ್ಟಿವ್ ಟ್ರೀಟ್ಮೆಂಟು. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ, ಯಾವುದೇ ರೀತಿಯಾದಂಥ ಪೇಯ್ನ್ ಇರಲ್ಲ, ನಿಮಗೆ ತಿಂಗಳಾನ್ಗಟ್ಟಲೆ ರಿಕವರ್ ಆಗಬೇಕು ಆಪರೇಷನ್ ಆದಮೇಲೆ ಅನ್ನೋಂಥ ಯಾವುದೇ ರೀತಿಯಾದಂಥ ಸಮಸ್ಯೆ ಇರಲ್ಲ. ಇದು ದಿ ಬೆಸ್ಟ್ ಟ್ರೀಟ್ಮೆಂಟ್ ಮೆಥಡ್ ಅಂತ ನೀವು ಹೇಳ್ತಾ ಇದ್ದೀರಾ. ಅದಕ್ಕಿಂತ ಮೊದಲನೇದಾಗಿ ಸರ್, ಈ ಕಿಡ್ನಿ ಸ್ಟೋನ್ ಆಗಲಿಕ್ಕೆ ಕಾರಣ ಏನು, ಇದನ್ನ ಯಾವ ರೀತಿ ನಾವು ತಡೆಗಟ್ಟಬಹುದು? ಯಾಕೆಂದ್ರೆ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ನೋಡ್ರಿ, ಈಗ ಕಿಡ್ನಿ ಸ್ಟೋನ್ ಅಂತ ತುಂಬಾ ಜನ ಸಮಸ್ಯೆ ಬಳಲ್ತಾ ಇದ್ದೀರಿ. ಸೊ ಕಿಡ್ನಿ ಸ್ಟೋನ್ ಬಗ್ಗೆ ಮೊದಲು ನಾವು ತಿಳ್ಕೊಬೇಕು. ಕಿಡ್ನಿ ಸ್ಟೋನ್ ಯಾಕೆ ಕ್ರಿಯೇಟ್ ಆಗುತ್ತೆ ಮನುಷ್ಯನ ದೇಹದಲ್ಲಿ? ಕಿಡ್ನಿ ಸ್ಟೋನ್ ಕ್ರಿಯೇಟ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ನೀವು ನೀರು ಸರಿಯಾಗಿ ಕುಡಿತಾ ಇಲ್ಲ. ನೀರು ಸರಿಯಾಗಿ ಕುಡಿದ್ರೆ ಕಿಡ್ನಿ ಸ್ಟೋನ್ ಕ್ರಿಯೇಟ್ ಆಗಲ್ಲ. 4ರಿಂದ 5 ಲೀಟ್ರ್ ಒಂದು ದಿನಕ್ಕೆ ಒಬ್ಬ ಮನುಷ್ಯ ಕುಡಿಬೇಕಾಗತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರೂ ಆ ಥರ ಕುಡಿತಾ ಇಲ್ಲ. ನೀರಿನ ಕಡೆಗೆ ಅಸಡ್ಡೆ ತೋರಿಸ್ತಾ ಇದ್ದೀವಿ. ಸೊ ದಯವಿಟ್ಟು ನಾನು ಹೇಳೋದೇನೆಂದರೆ, ನೀರನ್ನು ಸರಿಯಾಗಿ ಕುಡಿಯೋದನ್ನು ಸ್ಟಾರ್ಟ್ ಮಾಡಿ. ಮತ್ತು ಜಂಕ್ ಫುಡ್ಸನ್ನು ಜಾಸ್ತಿಯಾಗಿ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಜಂಕ್ ಫುಡ್ಸು ಆಲ್ವೇಸ್ ಡೇಂಜರಸ್ ಅಂತ ಹೇಳ್ತೀವಿ ನಾವು. ಅದಾದಮೇಲೆ ಕೆಲವೊಂದಿಷ್ಟು ಪದಾರ್ಥಗಳು, ಕ್ಯಾಲ್ಸಿಯಂ ಉತ್ಪಾದನೆ ಮಾಡ್ತಕ್ಕಂಥ ಪದಾರ್ಥಗಳನ್ನ ತಿನ್ನೋದನ್ನು ಕಡಿಮೆ ಮಾಡಿ. ಇದರಿಂದ ನಿಮಗೆ ಕಿಡ್ನಿ ಸ್ಟೋನ್ ಆಗದೇ ಇರೋ ರೀತಿ ತಡ್ಕೋಬಹುದು. ಮತ್ತು ಈಗ ನೀವು ನಮ್ಮ ಸಂಸ್ಥೆ ಬಗ್ಗೆ ಮಾತಾಡ್ತಾ ಇದ್ರಿ. ಇವರು ಈಗ ಯಾವುದು ಅಸ್ಮಾರಿ ಮತ್ತು KD ಕೇರ್ ಬಗ್ಗೆ. ಸೊ ಈ 2 ಪ್ರಾಡಕ್ಟ್ ಬಗ್ಗೆ ಸ್ನೇಹಿತರೆ ನಾನು ಏನು ಹೇಳೋದು ಅಂತಂದರೆ, ಈಗ ಇವರೇ ಹೇಳಿದಾಗೆ ಇವರಲ್ಲಿ ಯಾರಿಗೋ ರಿಸಲ್ಟ್ ಬಂದಿದೆ. ಓಕೆ, ಆ ರಿಸಲ್ಟ್ ಬಂದಿರೋದನ್ನು ನೋಡಿನೇ ಇವ್ರು ನಮ್ಮ ಹತ್ರ ಮಾತಾಡ್ತಾ ಇರೋದು. ಅಂದಮೇಲೆ ಇದರಲ್ಲೇ ತಿಳ್ಕೊಳ್ಳಿ ಎಷ್ಟು ಜನಕ್ಕೆ ರಿಸಲ್ಟ್ ಬಂದಿರ್ಬೋದು. 1 ಊರಲ್ಲಿ 4-5 ಜನ ಅಂತಂದರೆ ಕರ್ನಾಟಕ ತುಂಬ ಸಪ್ಲೈ ಮಾಡ್ತಾ ಇದ್ದೀವಿ ನಾವು. ಆಲ್ಮೋಸ್ಟ್ ಇಲ್ಲಿವರೆಗೂ ಅಂತಂದರೆ ಒಂದು 10,000 to 15,000 ಜನರಿಗೆ ರಿಸಲ್ಟ್ ಬಂದಿದೆ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ. ಮತ್ತು ಕಿಡ್ನಿ ಸ್ಟೋನ್ನ ಅವರ ಯೂರಿನರಿ ಬ್ಲಾಡರ್ ಮುಖಾಂತರನೇ ಆಚೆ ಕಡೆ ತೊಗೊಂಬಂದು ತೋರಿಸಿರೋರು ತುಂಬ ಜನ ಇದ್ದಾರೆ. ಸೊ ಅಂದಮೇಲೆ ಯಾಕೆ ಟೆನ್ಷನ್? ನಾ ಹೇಳೋದು, ಯಾಕೆ ಮುಂದೆ ವಿಚಾರ ಮಾಡ್ತೀರಿ? ಯಾವುದೇ ಪೇನ್ಫುಲ್ ಪ್ರೊಸೆಸ್ ಅಲ್ಲ ಇದು. ಅದಾದಮೇಲೆ ಯಾವುದೇ ದುಡ್ಡು ಜಾಸ್ತಿ ಖರ್ಚಾಗುವಂಥ ಪ್ರೊಸೆಸ್ ಅಲ್ಲ. ಜಾಸ್ತಿ ಖರ್ಚು ಮಾಡಿ ನೀವು ಟೆನ್ಷನ್ ಮಾಡ್ಕೊಳ್ಳೋವಂಥದ್ದಲ್ಲ, ಏನಲ್ಲ. ಸೊ ಇದು ತುಂಬ ಈಸಿ ಮೆಥಡ್ ಮತ್ತು ಎಫೆಕ್ಟಿವ್ ಮೆಥಡ್ ಅಂತಂದರೆ ನೀವು ಯೂಸ್ ಮಾಡಿದ ತಕ್ಷಣ ರಿಸಲ್ಟ್ ಬರುವಂಥದ್ದು. ಒಂದೇ ದಿನದಲ್ಲಿ ಕಿಡ್ನಿ ಸ್ಟೋನ್ ಆಚೆ ಕಡೆ ಬಂದಿರೋರು ತುಂಬ ಜನ ಇದ್ದಾರೆ. 10 ದಿನದಲ್ಲಿ ಕಿಡ್ನಿ ಸ್ಟೋನ್ ಆಚೆ ಕಡೆ ಬಂದಿರೋರು ಇದ್ದಾರೆ. ನಾವು ಹಾಗಾಗಿ ಇದನ್ನು 1 ತಿಂಗಳು ಕೋರ್ಸ್ ಅಂತ ಕೊಡ್ತಾ ಇದ್ದೀವಿ. 1 ತಿಂಗಳು ಕೋರ್ಸ್ ತೊಗೊಳ್ಳೋದ್ರಿಂದ ನಿಮಗೆ ಒಳಗಡೆ ಆಗಿರ್ತಕ್ಕಂಥ ಇನ್ಫೆಕ್ಷನ್ ಆಗಿರ್ಬೋದು, ಅದಾದಮೇಲೆ ಕಿಡ್ನಿ ಸ್ಟೋನ್ ಆಗಿರ್ಬೋದು, ಅದಾದಮೇಲೆ ಯಾವುದೇ ವಿಚಿತ್ರ ಸಮಸ್ಯೆಗಳಾಗಿರ್ಬೋದು, ಕಿಡ್ನಿಗೆ ಸಂಬಂಧಪಟ್ಟಿದ್ದು, ಯೂರಿನರಿ ಬ್ಲಾಡರ್ ಪ್ರಾಬ್ಲಮ್ಸು, ಕಿಡ್ನಿ ಪ್ರಾಬ್ಲಮ್ಸು, ಲೆಫ್ಟ್ ಕಿಡ್ನಿ, ರೈಟ್ ಕಿಡ್ನಿ, ಯಾವುದೇ ಪ್ರಾಬ್ಲಮ್ ಆಗಿರಲಿ ಎಲ್ಲದಕ್ಕೂ ಕೂಡ ಇದು ಕೆಲಸ ಮಾಡುತ್ತೆ. ಮತ್ತು ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಕ್ರಿಯೇಟಿನ್ ಏರ್ಪೇರ್ ಆಗೋದನ್ನು ಕೂಡ ತಡ್ಕೋಬೋದು. ಯಾಕೆಂದರೆ ಮೊದಲು ಕಿಡ್ನಿ ಸ್ಟೋನ್ ಆತಂದರೆ ನೆಕ್ಸ್ಟ್ ಪ್ರೊಸೆಸ್ಸೇ ಅದಕ್ಕೆ ಕ್ರಿಯೇಟಿನ್ ಏರ್ಪೇರ್ ಆಗುವಂಥದ್ದು. ಅದ್ರ 3rd ಪ್ರೊಸೆಸ್ ಡಯಾಲಿಸಿಸ್ ಮಾಡಿಸ್ತಾರೆ. ಸೊ ಅಂದರೆ ಕಿಡ್ನಿ ಫೇಲ್ಯೂರ್ ಆಗೋ ಹಂತಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಆದರೆ ನಾ ಏನು ಹೇಳೋದು ಅಂದರೆ, ಕಿಡ್ನಿ ಸ್ಟೋನಿಂದ ಯಾರಿಗೂ ಸಮಸ್ಯೆ ದೊಡ್ಡದಾಗಲ್ಲ. ಆಪರೇಷನ್ನು ಮತ್ತು ಈ ಬ್ಲಾಸ್ಟು, ಶೂಟು, ಆಮೇಲೆ ಈ ಲೇಸರು, ಇವೆಲ್ಲ ನೋಡ್ರಿ ನಾವು ಕೇಳ್ತಿದ್ವಿ, ಚಿಕ್ಕವರಿದ್ದಾಗಿಂದ ಕೇಳ್ತಾನೆ ಬಂದಿದ್ದೀವಿ. ಯುದ್ಧಗಳಲ್ಲಿ, ಬಾರ್ಡ್ರಲ್ಲಿ ಈ ಥರದ್ದೆಲ್ಲ ನಾವು ಕೇಳ್ತೀವಿ. ಯುದ್ಧ ಮಾಡಿದರು, ಬ್ಲಾಸ್ಟ್ ಮಾಡಿದರು, ಶೂಟ್ ಮಾಡಿದರು ಅಲ್ವಾ. ನಮ್ಮ ದೇಹ ಏನು ಯುದ್ಧ ಭೂಮಿನ ಅಲ್ವಾ. ಸೊ ಅದಕ್ಕೋಸ್ಕರ ಆ ಥರದಕ್ಕೆಲ್ಲ ಹೋಗೋದು ಒಳ್ಳೇದಲ್ಲ ನನ್ನ ಪ್ರಕಾರ. ನ್ಯಾಚುರಲ್ ಆಗಿ ಯಾವುದಾದ್ರೂ ಇದ್ದರೆ ಅದ್ರ ಕಡೆ ಗಮನ ಕೊಡ್ರಿ. ಸೊ ನಮ್ಮದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ತುಂಬ ಜನರಿಗೆ ಕೆಲಸ ಮಾಡಿದೆ. ಇದ್ರ ಬಗ್ಗೆ ಅಶ್ಯೂರೆನ್ಸ್ ನಮ್ಮ ಸಂಸ್ಥೆ ಕೊಡ್ತೀವಿ ನಾವು ನಿಮಗೆ. ಓಕೆ, ಗ್ಯಾರಂಟಿ ಕೊಡ್ತೀವಿ ನಾವು ನಿಮಗೆ. ಬಳಕೆ ಮಾಡಿ ರಿಸಲ್ಟ್ ಬಂದ ಮೇಲೆ ನಮ್ಮನ್ನು ನಂಬ್ರಿ. ಓಕೆ, ಮೊದಲು ಒಂದ್ಸದಿನಾದರೂ ಬಳಕೆ ಮಾಡಬೇಕಲ್ವಾ. ಮತ್ತು ನೀವು ಇನ್ನೊಬ್ರಿಗೆ ಹೇಳಕ್ಕೆ ಹೋಗ್ಬೇಡ್ರಿ. ಮೊದಲು ನೀವು ಬಳಕೆ ಮಾಡಿ, ನಿಮಗೆ ಸರಿ ಅನಿಸಿದರೆ ಇನ್ನೊಬ್ರಿಗೆ ಹೇಳ್ರಿ.
ಅದಾದಮೇಲೆ ದಯವಿಟ್ಟು ಏನಂದರೆ ಈಗ ಕೆಲವೊಬ್ರು ಈಗ ವಿಡಿಯೋ ನೋಡ್ತಾ ಇರ್ತೀರಿ, ನಿಮಗೆ ಈ ಕಿಡ್ನಿ ಸ್ಟೋನಿನ ಸಮಸ್ಯೆ ಇರಲ್ಲ. ಯಾರಿಗಾದ್ರೂ ನಿಮ್ಮ ಸ್ನೇಹಿತರಿಗೆ ಈ ಸಮಸ್ಯೆ ಇದ್ದರೆ ಆರೋಗ್ಯ ದಾನದಕ್ಕಿಂತ ದೊಡ್ಡ ದಾನ ಯಾವುದೂ ಇಲ್ಲ ಸ್ನೇಹಿತರೆ, ಇದನ್ನ ಮೊದಲು ತಿಳ್ಕೊಡ್ರಿ. ಸೊ ಈ ಒಂದು ಪ್ರಾಡಕ್ಟನ್ನು ಯಾರಿಗಾದ್ರೂ ಸಮಸ್ಯೆ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ. ಅದಾದಮೇಲೆ ಹೊಸ ಪ್ರಯತ್ನ, ಈ ಅಭಿಷೇಕ್ ಅವರು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ನಾವು ಹೆಲ್ತ್ ಟಿಪ್ಸನ್ನು ಕೊಡಬೇಕು ಅನ್ನೋವಂಥದ್ದು. ಸೊ ಅದಕ್ಕೋಸ್ಕರ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಷಯಗಳು ಬರ್ತಾ ಇರ್ತವೆ. ನಿಮಗೆ ಯೂಸ್ಫುಲ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ ಅಲ್ವಾ. ಸೊ ಇದನ್ನು ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ದು ದುಡ್ಡು ಖರ್ಚಾಗಲ್ಲ, ಏನಿಲ್ಲ. ಸೊ ಅದಕ್ಕೋಸ್ಕರ ಒಂದು ಶೇರ್ ಮಾಡೋದ್ರಿಂದನೂ ಕೂಡ ನಿಮಗೇನು ಆಗಲ್ಲ. ಸೊ ವಾಟ್ಸಪ್ ಗ್ರೂಪ್ಗಳಿರ್ತವೆ, ದಯವಿಟ್ಟು ಅದಕ್ಕೆಲ್ಲ ಹಾಕ್ರಿ. ಅದರಿಂದ ನಿಮಗೇನಾಗುತ್ತೆ ಅಂದರೆ 4 ಜನರಿಗೆ ಆರೋಗ್ಯ ಕೊಟ್ಟ ಭಾಗ್ಯ ನಿಮಗೆ ಸಿಗುತ್ತೆ. ಸೊ ಆಯುರ್ವೇದ ದಿ ಬೆಸ್ಟ್, 5000 ವರ್ಷದ ಇತಿಹಾಸ ಇರತಕ್ಕಂಥ ಆಯುರ್ವೇದ ಇದು. ಇದರಿಂದ ಯಾವುದೇ ಫ್ರಾಡ್ ಇರಲ್ಲ, ಸೈಡ್ ಎಫೆಕ್ಟ್ ಅಂತೂ ಇರೋದೇ ಇಲ್ಲ. ಅಲೋಪತಿಯಲ್ಲಿರುತ್ತೆ 100%. ಕಿಡ್ನಿ ಕಳ್ಕೊಂಡ್ರೂ ಇದ್ದಾರೆ ಅಲೋಪತಿಗೆ ಹೋಗಿ, ಬಟ್ ಆದರೆ ಆಯುರ್ವೇದದಲ್ಲಿ ಸೈಡ್ ಎಫೆಕ್ಟ್ ಬರೋದೇ ಇಲ್ಲ, ಚಾನ್ಸೇ ಇಲ್ಲ. ಸರ್, ಈ ಕಿಡ್ನಿ ಸ್ಟೋನ್ ನಾವು ಅಂದರೆ ಅದರ ಗಾತ್ರದ ಮೇಲೆ ಎಳಿತೀವಿ. 5 mm ಇದೆ, 10 mm ಇದೆ, 15 mm ಇದೆ, 16 mm ಇದೆ, 20 mm ಇದೆ ಅಂತ. ಈ ಆಲೋಪತಿನಲ್ಲಿ ಏನಂದ್ರೆ ಒಂದು ಸ್ವಲ್ಪ ಅದೇನಾದರೂ ಅದರ ಗಾತ್ರ ಏನಾದರೂ ಸ್ವಲ್ಪ ಜಾಸ್ತಿ ಇದ್ರೆ ನಾವು ಆಪರೇಷನ್ ಮಾಡಲೇಬೇಕು ಅಂತ ಹೇಳ್ತಾರೆ. ಬೇರೆ ಯಾವುದೇ ರೀತಿಯಾದಂಥ ಆಲ್ಟರ್ನೇಟಿವ್ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ಮೆಡಿಸಿನ್ಸ್ ಅನ್ನ ನಾವು ತಗೊಳ್ಳೋವಂಥದ್ರಿಂದ ಎಷ್ಟು ದೊಡ್ಡ ಅದು ಕಿಡ್ನಿ ಸ್ಟೋನ್ ಇದ್ರೂ ಸಹಿತ ಅದು ಕಡಿಮೆ ಆಗುತ್ತಾ, ಅಥವಾ ಕೇವಲ ಅದಕ್ಕೆ ಏನಾದರೂ ಗಾತ್ರದ ಲಿಮಿಟ್ ಇದೆಯಾ? ಸರ್, ಒಂದು ವಿಚಾರ ಹೇಳಬೇಕು ಅಂದರೆ ಯಾವುದೇ ಲಿಮಿಟ್ ಇಲ್ಲ ಸರ್. ಏನಂದರೆ ಇವಾಗ ಕಿಡ್ನಿ, ಇದರ ಹೆಸರೇನು ಸ್ಟೋನ್ ಕ್ರಶ್ ಅಂತ ಹೇಳಿ, ಇದ್ರ ಮೇಲೆ ಹೆಸರಿದೆ ಸ್ಟೋನ್ ಕ್ರಶ್ ಅಂತ ಇದೆ. ಓಕೆ, ಸ್ಟೋನ್ ಕ್ರಶ್ ಅಂದರೆ ಏನು? ಸ್ಟೋನನ್ನು ಕ್ರಶ್ ಮಾಡ್ತಕ್ಕಂಥದ್ದು. ಓಕೆ, ಅದು 20 mm ಇರಲಿ ಸ್ಟೋನು, ಅದನ್ನು ಕಟ್ ಮಾಡುತ್ತೆ, 10 mm ಆಗಿ ಸೈಜ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಯೂರಿನರಿ ಬ್ಲಾಡರ್ ಎಷ್ಟು ದಪ್ಪ ಇರುತ್ತೆ ಅಷ್ಟು ದಪ್ಪ ಸ್ಟೋನ್ ಮಾಡಿಕೊಂಡು ಅದು ಯೂರಿನರಿ ಬ್ಲಾಡರ್ ಮುಖಾಂತರ ಆಚೆ ಕಡೆ ಕಳಿಸುತ್ತೆ. ಸೊ ಇದಕ್ಕೆ ಯಾವುದೇ ಸೈಜ್ ಲಿಮಿಟ್ ಇಲ್ಲ. ಮತ್ತು ಇನ್ನೂ ಒಂದೇನಂತಂದರೆ ಆಪ್ರೇಷನ್ಗೆ ಹೋಗೋದು ಒಳ್ಳೆಯದಲ್ಲ ಸರ್. ನಾವು ಹೇಳ್ಬೋದು ಅಷ್ಟೇ ಬಾಯಿಂದ, ಯಾರನ್ನೂ ತಡಿಲಿಕ್ಕಾಗಲ್ಲ. ಸೊ ಅದು ನಿಮ್ಮ ಮೇಲೆ ಬಿಟ್ಟಿದ್ದು, ಆಪರೇಷನ್ಗೆ ಹೋಗೋದು ಬಿಡೋದು. ಸ್ನೇಹಿತರೆ, ನೀವು ಒಂದು ಸಲ ನೀವು ಆ ಬ್ಲಾಸ್ಟ್ ಆಪರೇಷನ್ ಅದೆಲ್ಲ ಪ್ರೊಸೆಸ್ಗೆ ಹೋಗೋದಕ್ಕಿಂತ ಮೊದಲು ನೀವು ಒಮ್ಮೆ ಈ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ನೋಡೋದು ಬೆಟರ್ ಅಂತ ನನ್ನ ಒಂದು ಅನಿಸಿಕೆ. ನೀವು ಒಂದು ಸಲ ಯೂಸ್ ಮಾಡಿ ನೋಡ್ರಿ, ಇದನ್ನು ನಿಮಗೆ 100% ರಿಸಲ್ಟ್ ಸಿಕ್ಕುತ್ತೆ ಅನ್ನೋಂಥ ಅಶ್ಯೂರೆನ್ಸನ್ನು ಕೊಡ್ತಾ ಇದ್ದಾರೆ. ಆಪರೇಷನ್ ಮಾಡಿಸೋದಕ್ಕಿಂತ ಬೆಟರು, ಶೂಟ್ ಮಾಡಿಸೋದಕ್ಕಿಂತ ಬೆಟರು ಈ ಪ್ರೊಸೆಸ್ ಅನ್ನೋವಂಥದ್ದು ನನ್ನ ಅಭಿಪ್ರಾಯ. ತುಂಬ ಧನ್ಯವಾದಗಳು ಸರ್ ಈ ಮಾಹಿತಿ ಎಲ್ಲ ಕೊಟ್ಟಿದ್ದಕ್ಕೆ. ಸರ್, ಇವಾಗ ಯಾರಿಗಾದ್ರೂ ಇದರ ಅವಶ್ಯಕತೆ ಇದೆ, ನಾವು ಇದನ್ನ ಆರ್ಡರ್ ಮಾಡ್ಬೇಕಂದ್ರೆ ನಾವು ಯಾವ ರೀತಿ ಇದನ್ನ ತರಿಸ್ಕೋಬಹುದು, ಯಾವ ರೀತಿ ಆರ್ಡರ್ ಮಾಡಬೇಕು ಸರ್? ಇದರ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಸರ್? ಸರ್, ಇದು ಸಿಂಪಲ್ ಪ್ರೊಸೆಸ್ ಇರುತ್ತೆ. 4 ಥರ ನೀವು ಇದನ್ನು ತರಿಸ್ಕೋಬೋದು. ಒಂದು, ರಾಣೆಬೆನ್ನೂರಿಗೆ ಬಂದು ತೊಗೊಂಡು ಹೋಗ್ಬೋದು. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಗೌರಿಶಂಕರ್ ನಗರ 2nd ಸ್ಟೇಜ್ 5th ಕ್ರಾಸಲ್ಲಿ ನಮ್ಮದು ಆಫೀಸ್ ಇರೋದು. ಸೊ ಹೆಡ್ ಆಫೀಸ್ ಇದು, ಇಲ್ಲಿಗೆ ಬಂದು ತೊಗೊಂಡು ಹೋಗ್ಬೋದು. ಎರಡನೇದ್ದು ನಮ್ಮದು ಆನ್ಲೈನ್ ಮುಖಾಂತರ, ಅಂದರೆ ವೆಬ್ಸೈಟ್ ಇದೆ, ನಮ್ಮದೇ ಒಂದು ಸಾಫ್ಟ್ವೇರ್ ಇದೆ, ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ಹೋಗಿ svplshop.in ಅಂತ, ಓಕೆ, www.svplshop.in ಅಂತ ವೆಬ್ಸೈಟು. ಮೇಲ್ಗಡೆ ನಂಬರ್ ಪ್ಲೇ ಆಗ್ತಾ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿ ಟೆಲಿಕಾಲರ್ಸ್ ರಿಸೀವ್ ಮಾಡ್ತಾರೆ. ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ತರಿಸ್ಕೋಬೇಕು ಅಂತ ಹೇಳಿ. ನೀವು ಬೇಕಾದರೆ ಅಲ್ಲಿಂದನೂ ತರಿಸ್ಕೋಬೋದು. ಅಥವಾ ಇನ್ನೂ ಒಂದು ಮೆಥಡ್ ಇದೆ, ಏನು COD, ಕ್ಯಾಶ್ ಆನ್ ಡೆಲಿವರಿ ಅಂತ ಹೇಳಿ. ನೀವು ಈ ಮೆಥಡಲ್ಲೂ ಕೂಡ ತರಿಸ್ಕೋಬೋದು. ಅದಕ್ಕೂ ಕೂಡ ಯಾವುದೇ ಇದಿರಲ್ಲ. ಮತ್ತೇನಂದರೆ ಒಂದು ಸಮ್ ಅಮೌಂಟ್ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅಲ್ಲಿವರೆಗೂ ಬಂದು ವಾಪಸ್ ಬಂದರೆ ನಮಗೆ ಡಬಲ್ ಹೊಡ್ತಾ ಬೀಳುತ್ತೆ. ಮತ್ತು ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ನೀವು COD ಮುಖಾಂತರ ತರಿಸ್ಕೋಬೇಕಂದ್ರೆ ಅಡ್ವಾನ್ಸ್ ಆಗಿ ನಿಮ್ಮ ಡೆಲಿವರಿ ಚಾರ್ಜಸ್ ಏನಿರುತ್ತೆ ಅದನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ತುಂಬ ಧನ್ಯವಾದಗಳು ಸರ್. ತುಂಬ ಯೂಸ್ಫುಲ್ ಆಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಆಯುರ್ವೇದ ನಮ್ಮ ದೇಶದಲ್ಲಿ ಹುಟ್ಟಿದಂಥ ಒಂದು ವೈದ್ಯಕೀಯ ಪದ್ಧತಿ, ಇದ್ರ ಮೇಲೆ ನಂಬಿಕೆ ಇಡಬೇಕು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ನನ್ನ ಒಂದೇ ಒಂದು ವಿನಂತಿ ಏನು ಅಂದರೆ, ದಯಮಾಡಿ ನೀವು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದರೆ ಈ ಕಿಡ್ನಿ ಸ್ಟೋನ್ ಅನ್ನುವಂಥದ್ದು ತುಂಬ ವ್ಯಾಪಕ ಸಮಸ್ಯೆ ಆಗಿದೆ ಈಗಿನ ಕಾಲದಲ್ಲಿ. ಸುಮ್ಮನೆ ಗೊತ್ತಿಲ್ಲದೆ ಆಪರೇಷನ್ಸ್ ಮಾಡಿಸೋದು, ಬ್ಲಾಸ್ಟ್ ಮಾಡಿಸೋದು ಇದೆಲ್ಲ ನಡೀತಾ ಇದೆ. ಅದಕ್ಕಿಂತ ಬೆಟರ್ ನಮ್ಮ ದೇಶದ ನಮ್ಮ ವೈದ್ಯಕೀಯ ಪದ್ಧತಿಯನ್ನೇ ಉಪಯೋಗಿಸುವಂಥದ್ದು ಬೆಟರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಯಾರಿಗಾದ್ರೂ ಈ ಪ್ರಾಡಕ್ಟ್ ಬೇಕಿದ್ರೆ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ನೀವು ಅಲ್ಲಿಂದ ಆರ್ಡರ್ ಮಾಡ್ಬೋದು. ಇಲ್ಲ, ನಂಬರ್ ಇಲ್ಲಿ ಮೇಲ್ಗಡೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಈ ನಂಬರ್ಗೆ ಕಾಲ್ ಮಾಡಿ ನೀವು ಇದನ್ನು ತರಿಸ್ಕೋಬೋದು. ಮತ್ತು ಇಲ್ಲಿ ರಾಣಿಬೆನ್ನೂರಿಗೆ ನಾನು ಖುದ್ದು ಇಲ್ಲೇ ಆಫೀಸ್ ಹತ್ರ ಬರ್ತೀನಿ ಅಂದರೆ ಆಫೀಸ್ನ ನಾನು ಗೂಗಲ್ ಮ್ಯಾಪ್ನ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಲೊಕೇಶನನ್ನು ತೋರಿಸುತ್ತೆ. ನೀವು ಆ ಲೊಕೇಶನ್ ಮೂಲಕ ನೀವು ಇಲ್ಲಿ ಬಂದು ರೀಚ್ ಆಗ್ಬೋದು. ಇಂಥದ್ದೇ ಇನ್ಫಾರ್ಮೇಟಿವ್ ಕಂಟೆಂಟ್ಗೋಸ್ಕರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಜೈ ಹಿಂದ್.